ಸಿಎಂ ಸಿದ್ದರಾಮಯ್ಯ ಅವರಿಗೂ ಸಂಪ್ರದಾಯ ಆಚರಣೆಗಳಿಗೂ ಎಣ್ಣೆ ಸೀಗೆಕಾಯಿ ಸಂಬಂಧ. ಹಲವು ಬಾರಿ ಸನಾತನ ಧರ್ಮದ ಜೊತೆಗೆ ಅವರು ಸಂಘರ್ಷ ಸೂಕ್ಷ್ಮವಾಗಿ ಪ್ರದರ್ಶನವಾಗಿದ್ದಿದೆ. ಆದರೆ ಅವರ ಈ ಆಚರಣೆ ದ್ವಂದ್ವ ಮತ್ತು ಗೊಂದಲದಿಂದ ಕೂಡಿದೆ. ಒಮ್ಮೊಮ್ಮೆ ಹಣೆಗೆ ಉದ್ದ ನಾಮ ಧರಿಸಿದರೆ ಇನ್ನೊಮ್ಮೆ ನಯವಾಗಿ ರಿಜೆಕ್ಟ್ ಮಾಡ್ತಾರೆ. ಈಗ ಅಂಥದ್ದೇ ವಿವಾದ ಸಿದ್ದರಾಮಯ್ಯ ಸುತ್ತಮುತ್ತ ಸುತ್ತಿಕೊಂಡಿದೆ. ಕುಂಕುಮಂ ಶೋಭನಂ ದಿವ್ಯಂ ಸರ್ವದಾ ಮಂಗಳಪ್ರದಂ ಧಾರಣೆ ನಾಸ್ಯ ಶುಭದಂ ಶಾಂತಿರಸ್ತು ಸದಾ ಮಮ. ಕುಂಕುಮ ವಿಜಯದ ಸಂಕೇತ, ಬದುಕಿನ ಸೌಭಾಗ್ಯದ ಭಾಗ. ಕುಂಕುಮ ಅರಿಶಿನ ಈ ನೆಲದ ಸಂಸ್ಕೃತಿ. ಅದು ಶಕ್ತಿಯ ಸಂಚಯ, ಆರೋಗ್ಯದ ಪ್ರತೀಕ, ಅಜ್ಞ ಚಕ್ರವನ್ನ ಚುರುಕುಗೊಳಿಸುವ ಆರೋಗ್ಯ ಕವಚ. 5 ಸಹಸ್ರ ಶತಮಾನಗಳ ಇತಿಹಾಸ ಹೊಂದಿದ ಇದೇ ಕುಂಕುಮ ಈಗ ರಾಜ್ಯ ರಾಜಕೀಯದ ಜಟಾಪಟಿಗೆ ವೇದಿಕೆ ಕಲ್ಪಿಸಿದೆ. ಮಂಗಳಾರತಿ ಬಳಿಕ ಕುಂಕುಮ ಧಾರಣೆಗೆ ಹೇಳಿದ ಅರ್ಚಕ ಕುಂಕುಮ ಧರಿಸಲು ನಿರಾಕರಿಸಿ ಮತ್ತೊಮ್ಮೆ ಸುದ್ದಿಯಾದ ಸಿದ್ದು. ಕೇವಲ 4 ಸೆಕೆಂಡ್ನ ಈ ದೃಶ್ಯ ಸಿದ್ದರಾಮಯ್ಯರ ವಿರುದ್ಧ ಕೇಸರಿ ಸೇನೆ ಕೆರಳುವಂತೆ ಮಾಡಿದೆ. ನಿನ್ನೆ ವಿಜಯನಗರಕ್ಕೆ ಭೇಟಿ ನೀಡಿದ್ದ ಸಿಎಂ ಸಿದ್ದರಾಮಯ್ಯ ಸರ್ಕಾರಿ ಕಟ್ಟಡವೊಂದರ ಲೋಕಾರ್ಪಣೆ ವೇಳೆ ಕುಂಕುಮ ಧಾರಣೆಯನ್ನ ನಿರಾಕರಿಸಿದ್ದಾರೆ. ಈ ಕುಂಕುಮ ಧಾರಣೆ ನಿರಾಕರಣೆ ಸಿಎಂ ಸಿದ್ದೂರನ್ನ ಮತ್ತೊಮ್ಮೆ ಹಿಂದೂ ವಿರೋಧಿ ಹಣೆಪಟ್ಟಿ ಕಟ್ಟೋಕೆ ಬಿಜೆಪಿಗೆ ಹೊಸ ಅಸ್ತ್ರವನ್ನ ಕೊಟ್ಟಿದೆ. ಪೂಜೆಗೆ ಬಂದು ಮಂಗಳಾರತಿಯೂ ಸ್ವೀಕರಿಸಿದ್ದ ಸಿಎಂ ಸಿದ್ದು ತಟ್ಟೆಗೆ ಕಾಸು ಹಾಕಿ ಕುಂಕುಮ ಧರಿಸಲು ನಿರಾಕರಿಸಿದ ಸಿಎಂ. ಕಟ್ಟಡದ ವಾಸ್ತುಶಾಂತಿಗಾಗಿ ಆಯೋಜನೆಯಾಗಿದ್ದಂತಹ ಪೂಜೆಗೆ ಬಂದ ಸಿಎಂ ಮತ್ತು ಸಚಿವರು ಮೊದಲು ದೂರದಲ್ಲೇ ತಮ್ಮ ಚಪ್ಪಲಿ ಶೂ ಬಿಟ್ಟು ಪೂಜೆಗೆ ಬಂದ್ರು. ಅಲ್ಲಿವರೆಗೂ ಎಲ್ಲಾ ಸರಿ ಇತ್ತು. ಆರತಿ ತಟ್ಟೆಯಿಂದ ಮಂಗಳಾರತಿ ಸ್ವೀಕರಿಸಿದ ಸಿಎಂ ತಟ್ಟೆ ಕಾಸು ಹಾಕಿದ್ರು. ಆ ಬಳಿಕ ಸಿಎಂ ಹಣೆಗೆ ಕುಂಕುಮ ಧರಿಸಲು ಅರ್ಚಕರು ಹೇಳಿದ್ದಾರೆ. ಆಗ ಸನ್ನೆಯಲ್ಲೇ ಸಿಎಂ ನಿರಾಕರಿಸಿದ್ದಾರೆ. ಹೃದಯದಲ್ಲಿ ಟಿಪ್ಪು, ಹೆಸರಲ್ಲಿ ಮಾತ್ರ ರಾಮನಾಮ. ಕುಂಕುಮ ಧಾರಣೆ ನಿರಾಕರಿಸಿದ ಬೆನ್ನಲ್ಲೇ ಬಿಜೆಪಿ ಕಿಡಿ. ಹೀಗೆ ಕುಂಕುಮ ಧಾರಣೆಗೆ ನಿರಾಕರಿಸಿದ ಬೆನ್ನಲ್ಲೇ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯ ಹೆಸರಿನಲ್ಲಿ ರಾಮ ಇದ್ದಾನೆ, ಕೇಸರಿ ಪೇಟ ಕಿತ್ತು ಬಿಸಾಕ್ತಾರೆ. ಸಿದ್ದರಾಮಯ್ಯ ಹೃದಯದ ತುಂಬಾ ಟಿಪ್ಪು ಇದ್ದಾನೆ ಅಂತ ವಾಗ್ದಾಳಿ ನಡೆಸಿದ್ರು. ಅವರು ನಾಮ ಇಡದಿದ್ರೆ ತೊಂದ್ರೆ ಇಲ್ಲ, ಮೊದಲು ಹೃದಯದಲ್ಲಿ ರಾಮನನ್ನ ಇಟ್ಕೊಳ್ಳಿ ಅಂತ ಹೇಳಿ ಕುಟುಕಿದ್ದಾರೆ. ಟಿಪ್ಪು ಸಿದ್ಧಾಂತ ಅವ್ರ ಹೃದಯದ ಪೂರ್ತಿ ಟಿಪ್ಪುನೇ ತುಂಬಿಕೊಂಡಿರೋದ್ರಿಂದ ಒಂಥರ ಮೈ ಮೇಲೆ ಬಂದಂಗೆ ಆಗ್ಬಿಟ್ಟೈತೆ. ಟಿಪ್ಪು ಮೈ ಮೇಲೆ ಬಂದ್ರೆ ಹೆಂಗ್ ಆಡ್ತಾರೋ ಹಂಗ ಆಡ್ತಾ ಇದ್ದಾರೆ ಕಾಂಗ್ರೆಸ್. ಅದರಿಂದ ಅವ್ರ ಕುಂಕುಮ ಇಟ್ಕೊಂಡ್ಲಿ, ಅವ್ರ ನಾಮ ಹಾಕದೇ ಇರ್ಲಿ ಅಥವಾ ಕೇಸರಿ ಹಾಕದೇ ಇರ್ಲಿ, ಏನು ಕಡಿಮೆ ಆಗಲ್ಲ, ಅದರಿಂದ ಏನು ಲಾಸ್ ಆಗಲ್ಲ. ಅವರೇನು ಹೆಣ್ಣು ಮಕ್ಕಳ ರೀತಿ ಕುಂಕುಮ ಹಚ್ಕೋಬೇಕಾ? ಸಿಎಂ ಸಿದ್ದರಾಮಯ್ಯ ಪರ ವಕಾಲತಿಗೆ ಬಂದ ಡಿಸಿಎಂ ಡಿಕೆ. ಈ ವಿವಾದಕ್ಕೆ ಸಂಬಂಧಿಸಿದಂತೆ ಕಲಬುರಗಿ ವಿಮಾನ ನಿಲ್ದಾಣದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟರು. ಸಿಎಂ ಸಿದ್ದರಾಮಯ್ಯ ಯಾವತ್ತೂ ಹಣೆಗೆ ಕುಂಕುಮ ಹಚ್ಚಿಕೊಳ್ಳಲು ನಿರಾಕರಿಸಿದವರಲ್ಲ. ಅವರೇನು ದೊಡ್ಡದಾಗಿ ಹೆಣ್ಣು ಮಕ್ಕಳ ರೀತಿ ಕುಂಕುಮ ಹಚ್ಕೊಳ್ಬೇಕಾ ಅಂತ ಪ್ರಶ್ನಿಸಿದ್ರು. ಕೆಲವರಿಗೆ ಅಲರ್ಜಿ ಏನೇನೋ ಇರುತ್ತೆ ಅಂತ ತಮಗಿರುವ ಸುಗಂಧರಾಜ ಅಲರ್ಜಿ ಬಗ್ಗೆ ಹೇಳ್ಕೊಂಡ್ರು. ಯಾರು ಹೇಳಿದ್ರೆ ನೀವು ನೋಡಿಲ್ಲ ಅವ್ರನ್ನ ಕುಂಕುಮ ಇಟ್ಕೊಳ್ಳೋದು? ಏನ್ ಹೆಂಗಸೋದ್ರ ಹಿಂಗ್ ಇಟ್ಕೊಳಕಾಯ್ತೈತಾ? ಟೈಮಲ್ಲಿ ಬಟ್ ಇಟ್ಕೊಳ್ತಾರೆ. ಯಾರು ಹೇಳಿದ್ರು ಬಟ್ ಇಟ್ಕೊಳ್ಳೋದು? ಕೆಲವ್ರಿಗೆಲ್ಲ ಅಲರ್ಜಿಗಳಿರ್ತಾವ್ರಿ, ಏನೇನೋ ಇರ್ತದೆ. ಈಗ ನನಗೆ ಸುಗಂಧರಾಜ ನನ್ನ ಮುಗಿಸ್ಕೊಳ್ಳೋದಿಲ್ಲಪ್ಪ. ನಾನು ಸುಗಂಧರಾಜ ನನಗೆ ಊರಲ್ಲಿ ಹಾಕ್ತಾರಲ್ಲ, ನಾನು ಮುಟ್ಟಿಸ್ಕೊಳ್ಳೋದಿಲ್ಲ. ನಾನು ಲೆಟರ್ನೇ ಬರೆದ್ಬಿಟ್ಟಿದ್ದೀನಿ, ನನಗೆ ಸುಗಂಧರಾಜ ಹಾಕ್ಬೇಡಿ ಅಂತ. ಒಟ್ಟಾರೆ ಈ ಹಿಂದೆ ನಾಮದ ಬಗ್ಗೆ ಮಾತನಾಡಿ ಸಿದ್ದರಾಮಯ್ಯ ವಿವಾದ ಸೃಷ್ಟಿ ಮಾಡಿಕೊಂಡಿದ್ರು. ಕೇಸರಿ ಶಾಲು ಬಗ್ಗೆಯೂ ಖ್ಯಾತಿ ಇಟ್ಟಿದ್ರು. ಆದ್ರೆ ಕುಂಕುಮ ಧಾರಣೆ ಕುರಿತು ತೋರಿದ ನಿರ್ಲಕ್ಷ್ಯದಿಂದ ಸುಖಾಸುಮನೆ ಹೊಸ ವಿವಾದ ಮೈ ಮೇಲೇಳ್ಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.